ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಆಟ್ ವಿವಿಎಂ ಯೂಟ್ಯೂಬ್ ಚಾನಲ್ಗೆ. ಸೊ ನಾನು ಇವತ್ತು ಮ್ಯಾಂಗೋ ಡೇ ಆಗಿರೋದ್ರಿಂದ ಒಂದು 3 ಮ್ಯಾಂಗೋದಲ್ಲಿ ಏನೆಲ್ಲ ಐಟಮ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮ್ಯಾಂಗೋದಲ್ಲಿ ಹೇಳೋಕ್ಕಾಗದಿರೋಷ್ಟು ಸುಮಾರು ಐಟಮ್ಗಳನ್ನ ಮಾಡ್ತಿರ್ಬೋದು, ಬಟ್ 3 ಐಟಮಲ್ಲಿ ನಾನು 4 ಐಟಮ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. 1 ಕಪ್ ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಸೇಮ್ ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆಯೇ ಸೊಂಪು ಕಾಳು ಕೂಡ ತೊಗೊಂಡಿದ್ದೀನಿ, ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಈಗ ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಮ್ಯಾಂಗೋ ಸೀಸನಲ್ಲಿ ಖಾರದ ಮೇಲೆ ಮಾಡ್ತಾರೆ. ಅದೇನಪ್ಪ ಅಂದರೆ ಮಾವಿನ ಹಣ್ಣಿನ ಶಿಕರಣೆ ಅಂತ ಹೇಳ್ಬಿಟ್ಟು ಚಪಾತಿ ಹೋಳಿಗೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಈ ರೆಸಿಪಿನ. ಸಿಪ್ಪೆ ತೆಗೆದು ಕಟ್ ಮಾಡಿರೋ ಮಾವಿನ ಹಣ್ಣನ್ನ ಈ ರೀತಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಸೊ ನಾನು ರುಬ್ಕೊಂಡು ಬಂದಾಯಿತು. ಮುಂಚೆ ಎಲ್ಲ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಕೈಯಿಂದನೇ ತೆಗಿತಾ ಇದ್ರೆ ಮ್ಯಾಂಗೋ ಹಣ್ಣನ್ನು. ಸೊ ನಾನು ಇವಾಗ ಮಿಕ್ಸಿನ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕೆಲ್ಲನೂ. ಅದಕ್ಕೆ ಅದಾದಮೇಲೆ ಇವಾಗ ನಾನು ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. ಸೊ ಬೆಲ್ಲನ ಜಜ್ಜಿಬಿಟ್ಟು ಹಾಕೋದಕ್ಕಿಂತ ಬೆಲ್ಲ ತುರಿದಿಟ್ಟು ಅದು ಬೆಲ್ಲದ ಪೌಡ್ರ್ ಬರುತ್ತಲ್ವ, ಅದು ಹಾಕೋದ್ರಿಂದ ತುಂಬ ಸುಲಭವಾಗಿ ಮಿಕ್ಸ್ ಆಗುತ್ತೆ. ನಾನು ಕೂಡ ಇಲ್ಲಿ ಬೆಲ್ಲನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ 1 ಕಪ್ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದೇ ಸೀಸನ್ನಲ್ಲೂ ಇಷ್ಟೊಂದು ಖುಷಿ ಇರಲ್ಲ, ಅದು ಮ್ಯಾಂಗೋ ಸೀಸನಲ್ಲಿ ಸಿಗುವಷ್ಟು ಖುಷಿ. ಯಾಕಂದರೆ ಮ್ಯಾಂಗೋ ಬಂದ್ರೇ ಮನೆಯೆಲ್ಲ ಮ್ಯಾಂಗೋ ವಾಸನೆ ಬರ್ತಾ ಇರುತ್ತೆ. ಸೊ ಎಲ್ಲರೂ ಮನೆಯಲ್ಲಿ ಮ್ಯಾಂಗೋ ಇದ್ದೇ ಇರುತ್ತೆ. ಸೊ ಈ ಒಂದು ರೆಸಿಪಿಯನ್ನು ನೀವು ಕೂಡ ಮಾಡ್ಬೋದು. ಮಾಡೋದು ತುಂಬ ಈಸಿ. ಹಾಗೆ ನಮ್ಮ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಶಿಕರಣೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಮ್ಯಾಂಗೋ ಸೀಸನ್ ಬಂದಾಗ ನಮ್ಮ ಮನೇಲಂತೂ ಡೈಲಿ ಮ್ಯಾಂಗೋ ಇರುತ್ತೆ. ಸೊ ನಾವು ವೆರೈಟಿ ಮ್ಯಾಂಗೋಸ್ ರೆಸಿಪಿನ ಮಾಡ್ತಾ ಇರ್ತೀವಿ. ಇವಾಗ ಇಲ್ಲಿ ನಾನು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೊಂಪು ಪೌಡ್ರ್ ಹಾಕೋತಾ ಇದ್ದೀನಿ 2 ಟೇಬಲ್ ಸ್ಪೂನು. ನೀವು ಯಾವುದೇ ರೀತಿ ಸ್ವೀಟ್ ಮಾಡಿದರೂ ಕೂಡ ಅದಕ್ಕೆ ಸ್ವಲ್ಪ 1 ಚಿಟಿಕೆ ಆಗುವಷ್ಟು ಸಾಲ್ಟ್ನ ಸೇರಿಸ್ಕೊಂಡ್ರೆ ಅದರ ರುಚಿ ಇನ್ನೂ ಹೆಚ್ಚಾಗುತ್ತೆ. ಸೊ ನಾನು ಇದನ್ನು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ನಾನು ಸಾಲ್ಟ್ ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇಲ್ಲಿ. ಹಾಗೆಯೇ ನೀವು ಕೂಡ ಟ್ರೈ ಮಾಡಿ ಇದೊಂದು ಟ್ರಿಕ್ನ. ಇಲ್ಲಿ ನಾನು ಯಾವುದೇ ರೀತಿ ವಾಟ್ರನ್ನ ಆ್ಯಡ್ ಮಾಡಿಲ್ಲ. ಸೊ ನಿಮಗೆ ಬೇಕಿದ್ದರೆ, ನಿಮಗೆ ಏನಾದರೂ ಹೆಚ್ಚಿಗೆ ಬೇಕಿದ್ದರೆ ಸ್ವಲ್ಪ ವಾಟ್ರ್ ತುಳು ಆಗಬೇಕನ್ನೋರು ವಾಟ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟಾದರೆ ಆಯಿತು, ಮ್ಯಾಂಗೋ ಶಿಕರಣೆ ರೆಡಿ. ಇನ್ನೊಂದು ಮ್ಯಾಂಗೋ ಇದೆ. ಸೊ ಅದರಲ್ಲಿ ನಾನು ಯಾವ ರೆಸಿಪಿನ ಮಾಡ್ತಾಯಿದ್ದೀನಪ್ಪ ಅಂದರೆ ಸೂಪ್ ಮಾಡ್ತಾಯಿದ್ದೀನಿ. ಕೆಲವೊಂದಿಷ್ಟು ಜನಕ್ಕೆ ಸೂಪ್ ಕುಡಿಬೇಕಂತ ಇರುತ್ತೆ ಈ ಮಳೆಗಾಲದಲ್ಲೆಲ್ಲ. ಸೊ ಹಾಟಾಗಿರೋ ಸೂಪ್ನ ಮ್ಯಾಂಗೋದ್ರಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಪೆಪ್ಪರು ಹಾಗೆ ಸಾಲ್ಟ್ನ ತೊಗೊಂಡಿದ್ದೀನಿ. ಆ್ಯಂಡ್ ಚಿಲ್ಲಿ ಫ್ಲ್ಯಾಕ್ಸ್ ತೊಗೊಂಡಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು 2 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ, ಟೇಬಲ್ ಸ್ಪೂನು. ಆ್ಯಂಡ್ ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ. ಹಾಗೆ 1 ಮ್ಯಾಂಗೋನ ಸಿಪ್ಪೆ ಬಿಡಿಸಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆನೂ ಬಳಸ್ಬೋದು, ಬಟ್ ನಾನಿಲ್ಲಿ ತುಪ್ಪ ಬಳಸ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಕಟ್ ಮಾಡಿರೋ ಮ್ಯಾಂಗೋನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ನುಣ್ಣಗೆ ರುಬ್ಬಿ ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ತುಪ್ಪನ ಹಾಕಿ ಜೀರಿಗೆ ಹಾಗೂ ಸಾಸಿವೆನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು. ಜೀರಿಗೆ ಮತ್ತು ಸಾಸಿವೆ ಚಟ್ಪಟ್ ಅಂತ ಸಿಡಿದ ಮೇಲೆ ಮಾವಿನ ಹಣ್ಣನ್ನು ರುಬ್ಬಿರ್ತೀವಲ್ವ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಸ್ವಲ್ಪ ವಾಟ್ರ್ ಕೂಡ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು. ಬಾಯ್ಲ್ಡ್ ಆಗುವಾಗ ಸ್ವಲ್ಪ ಗಟ್ಟಿ ಆಗಬಾರ್ದು ಅಂತ ಹೇಳಿ ಅಷ್ಟೇ ವಾಟ್ರ್ ಹಾಕಿರೋದು. ನೀವೇನಾದರೂ ರುಬ್ಬುವಾಗಲೇ ವಾಟ್ರ್ ಹಾಕಿದರೆ ಸೊ ನೋಡ್ಕೊಂಡು ವಾಟ್ರ್ ಹಾಕಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. 2 ಚಿಲ್ಲಿ ಕೂಡ ಕಟ್ ಮಾಡಿಟ್ಟಿದ್ದೆ, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸ್ಪೈಸಿ ಜಾಸ್ತಿ ಬೇಕೇನಾದ್ರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅಲ್ವಾ. ಇವಾಗ ನಾನು ಇದಕ್ಕೆ ಪೆಪ್ಪರ್ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೆಪ್ಪರ್ ಪೌಡ್ರನ್ನ ನೋಡಿ ಹಾಕ್ಕೊಳ್ಳಿ, ಅದು ಕೂಡ ತುಂಬ ಸ್ಪೈಸಿಯಾಗಿರುತ್ತೆ. ಸೊ ಮಕ್ಕಳೇನಾದ್ರೂ ನಿಮ್ಮ ಮನೇಲೇ ಇದ್ದರೆ ಅವರು ಕುಡಿಯುತ್ತಾ ಇದ್ದರೆ ಸೊ ಪೆಪ್ಪರ್ ಪೌಡರ್ನ ಹಾಕಿ. ಬಟ್ ಚಿಲ್ಲಿ ಫ್ಲ್ಯಾಕ್ಸ್ ಅಥವಾ ಚಿಲ್ಲಿನ ಕಟ್ ಮಾಡಿ ಹಾಕ್ತಿರಲ್ವ ಅದನ್ನ ಸ್ಕಿಪ್ ಮಾಡಿಬಿಡಿ, ಅದು ಹಾಕಕ್ಕೆ ಹೋಗಬೇಡಿ. ಕೆಲವೊಬ್ಬರಿಗೆ ತುಂಬ ಸ್ಪೈಸಿ ಇಷ್ಟ ಆಗುತ್ತೆ ಅನ್ನೋರು ಗ್ರೀನ್ ಚಿಲ್ಲಿನ ರುಬ್ಬಿಟ್ಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಬೋದು. ರೆಡ್ ಚಿಲ್ಲಿ ಬದಲಾಗಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಲೈಕ್ ನೀವು ಟ್ರೈ ಮಾಡಿ ನೋಡಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು, ನಾನು ಹೇಳಿದರೆ ಅರ್ಥ ಆಗಲ್ಲ. ಸೊ ಇದೊಂದು ತುಂಬ ಒಳ್ಳೆ ರೆಸಿಪಿ. ಆ್ಯಂಡ್ ಬಿಸಿ ಬಿಸಿಯಾಗಿರೋ ಸೂಪ್ನ ಕುಡಿಬೇಕನ್ನೋರು ಈ ಒಂದು ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿ.
ಬಿಸಿ ಬಿಸಿಯಾಗಿರೋ ಸೂಪು ರೆಡಿಯಾಗಿ ಹೋಗುತ್ತೆ. ಇದು ಸ್ವಲ್ಪ ಗಂಟು ಗಂಟಾಗಿರುತ್ತೆ, ಸ್ವಲ್ಪ ನೋಡಿಕೊಂಡು ನೀವು ಅದನ್ನು ಮಿಕ್ಸ್ ಮಾಡಬೇಕು. ಇವಾಗ ಉಳಿದಿರೋದು ಒಂದೇ ಮ್ಯಾಂಗೋದಲ್ಲೇ 2 ರೆಸಿಪಿನ ಮಾಡಬೇಕು. ಸೊ ಹಾಫ್ ಮಾಡೋಣ. ಸಿಪ್ಪೆ ತೆಗೆದು ಹಾಫ್ ಮ್ಯಾಂಗೋನ ಅಂದರೆ ಕಟ್ ಮಾಡಿಬಿಟ್ಟು ಈ ಥರ ನಾನು ಇಟ್ಕೊಂಡಿದ್ದೀನಿ. ಸೊ ಲಸ್ಸಿ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ನಾನು ಕರ್ಡ್ ತೊಗೊಂಡಿದ್ದೀನಿ ಆ್ಯಂಡ್ 4 ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ. ಮ್ಯಾಂಗೋನ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇವಾಗ ಕರ್ಡ್ ಕೂಡ ಅದಕ್ಕೇ ಹಾಕಿ ಶುಗರ್ ಕೂಡ ಹಾಕ್ತಾ ಇದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೊಂಡು ಬಂದರೆ ಮ್ಯಾಂಗೋ ಲಸ್ಸಿ ರೆಡಿಯಾಗಿಬಿಡುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿರೋ ಒಂದು ರೆಸಿಪಿ ಇದು. ಸೊ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಪಲ್ಪಿ ಆಗಬೇಕು ಹೇಗಿದ್ದರೆ ಸ್ವಲ್ಪ ನೋಡಿ, ಅಂದರೆ 1 ಟೈಮ್ 2 ಟೈಮ್ ಅಷ್ಟೇ ಮಿಕ್ಸಿನ ಬಟನ್ ಆನ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಬಾಯಲ್ಲಿ ಪಲ್ಪಿ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಳಿ ಯಾವ ರೀತಿ ಈ ರೆಸಿಪಿಗಳೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಇನ್ನೂ ಹಾಫ್ ಮ್ಯಾಂಗೋ ಉಳಿದಿತ್ತಲ್ವ, ಅದನ್ನು ನಾನು ತೊರೆದಿಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಸೊ ಅದಕ್ಕೆ ಜೀರಿಗೆ ಸಾಸಿವೆನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಅದಕ್ಕೆ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ ಆ್ಯಂಡ್ ಕಟ್ ಮಾಡಿರೋಂಥ ಆನಿಯನ್ ಕೂಡ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಬೆಳ್ಳುಳ್ಳಿ ಹಾಗೆ ಶುಂಠಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ ಕೂಡ ಹಾಕ್ತಾ ಇದ್ದೀನಿ ಆ್ಯಂಡ್ ಕಡಲೆಬೇಳೆ ಆ್ಯಂಡ್ ಗ್ರೀನ್ ಚಿಲ್ಲಿ ಇಷ್ಟನ್ನು ಹುರಿದ್ಬಿಟ್ಟು, ಸೊ ನಾನು ಮ್ಯಾಂಗೋ ಚಿತ್ರಾನ್ನ, ರಾ ಮ್ಯಾಂಗೋ ಅಂದರೆ ಹಸಿ ಮ್ಯಾಂಗೋ ಚಿತ್ರಾನ್ನ ಮಾಡ್ತಾರೆ. ಬಟ್ ನಾನು ಇಲ್ಲಿ ಹಣ್ಣಿನ ಚಿತ್ರಾನ್ನ ಮಾಡೋಕ್ಕೆ ಹೊರಟಿದ್ದೀನಿ. ಕಾಯಿ ತುಂಬ ಹುಳಿಯಾಗಿದೆ ಅನ್ನೋರು ಕೆಲವೊಂದಿಷ್ಟು ಮನೇಲಿ ಅಜ್ಜಗಳಿರ್ತಾರೆ, ಅವ್ರಿಗೆಲ್ಲ ಹುಳಿಯಾಗಿ ಬರ್ತಿರಲ್ಲ, ಅಂಥವ್ರಿಗೋಸ್ಕರ ಈ ಒಂದು ರೆಸಿಪಿ ಅಂತ ಹೇಳ್ಬೋದು. ಸೊ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಜಾಸ್ತಿ ಹುಳಿ ಇರಲ್ಲ, ಒಂಥರ ಏನೋ ಸ್ವೀಟ್ ಹುಳಿ 2 ಮಿಕ್ಸಲ್ಲಿ ಇರುತ್ತೆ. ಇವಾಗ ನಾನು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಮುಂಚೆನೇ ನಾನು ರೈಸ್ನ ಮಾಡಿಬಿಟ್ಟು ಕೋಲ್ಡ್ ಮಾಡೋಕ್ಕಂತ ಒಂದು ತಟ್ಟೆಲಿ ಇಟ್ಟಿದ್ದೆ. ಸೊ ಇವಾಗ ರೆಡಿ ಆಗಿರ್ತಕ್ಕಂಥ ಮ್ಯಾಂಗೋ ಗೊಜ್ಜು ಅದನ್ನು ತಂದುಬಿಟ್ಟು ರೈಸ್ಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಅದು ಮಾವಿನ ಹಣ್ಣಿನ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ನು ಮಿಕ್ಸ್ ಮಾಡೋದೊಂದು ಬಾಕಿ ಇದೆ. ಸೊ ನಾನು ಮಾತ್ರ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಲ್ಲ, ಬಟ್ ನಮ್ಮ ಮನೆಯವರಿಗೆಲ್ಲ ಕೊಡ್ತಾ ಇದ್ದೀನಿ. ಅವ್ರು ಹೇಳಿದ ಮೇಲೆ ನೋಡಿ ಟೇಸ್ಟ್ ಯಾವ ರೀತಿ ಹೇಗಿದೆ ಅಂತ. ಮ್ಯಾಂಗೋ ಚಿತ್ರಾನ್ನ ಅಂದರೆ ಮ್ಯಾಂಗೋ ಹಣ್ಣಿನ ಚಿತ್ರಾನ್ನ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು. ನೋಡ್ಬೋದು ನೀವು ಇಲ್ಲಿ ಮ್ಯಾಂಗೋ ಲಸ್ಸಿನೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಬಾಯಲ್ಲಿ ನೀರು ಬರ್ತಿದೆ, ನನಗೆ ಇವಾಗಲೇ ಕುಡಿದ್ಬಿಡ್ಬೇಕು ಅನ್ನಿಸ್ತಾ ಇದೆ. ಸೊ ಅಷ್ಟು ನೀಟಾಗಿದೆ. ಆ್ಯಂಡ್ ಮ್ಯಾಂಗೋ ಚಿತ್ರಾನ್ನ ಕೂಡ ಅಷ್ಟೇ, ಮ್ಯಾಂಗೋ ಹಣ್ಣಿನ ಚಿತ್ರಾನ್ನ ಕೂಡ ಅಷ್ಟೇ. ಇಷ್ಟು ದಿನ ಹೇಳಿದ್ವಲ್ವ ಮ್ಯಾಂಗೋ ಚಿತ್ರಾನ್ನ ಅಂತ ಹೇಳ್ಬಿಟ್ಟು ಅದೇ ಬರ್ತಾ ಇದೆ. ಫಸ್ಟ್ ಟೈಮ್ ಮ್ಯಾಂಗೋ ಹಣ್ಣಿನ ಚಿತ್ರಾನ್ನ ಮಾಡಿದ್ದು. ಆ್ಯಂಡ್ ಸೂಪ್ ಕೂಡ ನೋಡಿ ಎಷ್ಟು ನನಗೆ ಏನೋ ಎಲ್ಲ ಒಂದೊಂದು ಸ್ಪೂನ್ ನಾನೇ ಟೇಸ್ಟ್ ಮಾಡಿಬಿಡಲ್ಲ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಹಣ್ಣಿನ ಶ್ರೀಕರ್ಣಿ ಕೂಡ ರೆಡಿಯಾಗಿದೆ. ಚಪಾತಿ ಜೊತೆಗೆ ನಾನು ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಇವಾಗ ಯಾವ ರೀತಿ ಇದೆಯಪ್ಪ ಅಂತ ಹೇಳ್ಬಿಟ್ಟು. ಇದನ್ನು ನೋಡಿಬಿಟ್ಟು ಅವರು ಸ್ವಲ್ಪ ಆಶ್ಚರ್ಯಪಟ್ಟರು. ಸೂಪ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಷ್ಟೆಲ್ಲ ಮಾಡಿದೆಯಲ್ಲ ಯಾಕೆ ಅಂತ ಕೇಳಿದ್ರು. ನ್ಯಾಷನಲ್ ಮ್ಯಾಂಗೋ ಡೇ ಇದೆ, ಸೊ ಅದಕ್ಕೆ ನಾನು ಇವತ್ತು ಮ್ಯಾಂಗೋ ಮಾಡಿಬಿಟ್ಟೆ ಅಂತ ಹೇಳಿದೆ. ಸೊ ಟೇಸ್ಟ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ. ಸೂಪು ಎಲ್ಲ ಚೆನ್ನಾಗಿದೆ. ಅದರಲ್ಲಿ ಮಾವಿನ ಹಣ್ಣಿನ ಚಿತ್ರಾನ್ನ ಅಂತೂ ಏನೂ ಸಖತ್ತಾಗಿದೆ ಅಂತ ಹೇಳ್ತಾಯಿದ್ರು. ಸೂಪು ಫಸ್ಟ್ ಟೈಮ್ ಕುಡಿದ್ರಲ್ವ, ಅಂದರೆ ಫಸ್ಟ್ ಸ್ಪೂನ್ಗೆ ಒಂಥರ ಮಾಡಿಬಿಟ್ರು ಮುಖನ. ಸೆಕೆಂಡ್ ಟೈಮ್ ಕುಡಿದಾಗ ತುಂಬ ಚೆನ್ನಾಗಿದೆ ಟೇಸ್ಟು ಎಲ್ಲನೂ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಹಣ್ಣಿನ ಚಿತ್ರಾನ್ನನೇ ಇವತ್ತು ಲಂಚ್ ಬಾಕ್ಸ್ ಸಾಕಂತ ಕೂಡ ಹೇಳ್ತಾಯಿದ್ರು. ನನ್ನ ಮಗಳು ಕೂಡ ತುಂಬ ಇಷ್ಟಪಡ್ತಿದ್ಲು. ಸೊ ನೋಡಿ, ನೀವು ನಿಮ್ಮ ಮನೇಲಿ ಜಾಸ್ತಿ ಏನಾದರೂ ಮ್ಯಾಂಗೋ ಇದ್ದರೆ ಈ ಥರ ವೆರೈಟಿ ಮ್ಯಾಂಗೋ ಹಣ್ಣಿನ ಒಂದು ರೆಸಿಪಿನ ಮಾಡಿ